ಬಾಂಬ್ಗಳು ಹಾಕಿದ್ರೆ ಸುಮ್ಮನೆ ಇರ್ತಾರೆ ಜನಗಳು. ನೋಡಿ, ಬಾಂಬ್ ಬ್ಲಾಸ್ಟಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಕೂಡ ಒಂದು ಹಿಂಟ್ ಕೊಟ್ಟಿದ್ದಾರೆ. ಇನ್ನು ಬರೋ ಸತಿ ಪಾಕಿಸ್ತಾನಕ್ಕೆ ಆಡಳಿತ ಹೋಗುತ್ತೆ. ಅಂದರೆ ಒಂದು ಇಂಡೈರೆಕ್ಟಾಗಿ ಮೆಸೇಜ್ ಕಳಿಸಿದ್ರು ಆಫೀಸರ್ಗಳಿಗೆ, ಅಂದರೆ ನೀವು ತನಿಖೆ ದಿಕ್ಕಲ್ಲಿ ಮಾಡಿ ಅಂತ. ಮಕ್ಕಳು ಕಲ್ಸೋಕ್ಕೆ ತೊಂದರೆ ಆಗ್ತಿದೆ, ಭಯ ಆಗ್ತಿದೆ. ಯಾಕೆ ಬಾಂಬ್ ಇಡ್ತಾರೆ? ಹಾಂ, ಎಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ನಾವೇ ಎಲ್ಲಿ ಹೋಗೋದು ಎಲ್ಲಿ ಬರೋದು ಅನ್ನಂಗೆ ಇದೆ. ಕೋರ್ಟಲ್ಲಿ ಬಂದಿದ್ದೆ, ನಮ್ಮ ಜನಪ್ರತಿನಿಧಿಗಳು ಒಪ್ಕೊಳ್ಬೇಕಲ್ಲ. ಪ್ರಿಯಾಂಕರ್ಗೆ ಏನಾದ್ರು ಬರ್ಕೊಟ್ಟಿದ್ದಾರೆ ಚಿತ್ತಾಪುರನ? ಅಂದ್ರೆ ಅವರು ಕಂಟೆಸ್ಟ್ ಮಾಡಿದ ಕ್ಷೇತ್ರದ ಇಲ್ಲ ರೀ, ಅವ್ನು ಬರೀ ಕಂಟೆಸ್ಟ್ ಮಾಡಿದಾನೆ ಅಷ್ಟೇ. ಯಾರು ರೀ? ಪ್ರಿಯಾಂಕಾ ಖರ್ಗೆಗೆ ಅವ್ರಿಗೆ ಏನು ಗೊತ್ತು ರೀ? IT ಮಿನಿಸ್ಟರ್ ಸರ್. ಅದೇ ಗೊತ್ತು. ಈಗ ಅಷ್ಟೇ ಮಲ್ಲಿಕಾರ್ಜುನ ಅವ್ರ ಮಗ ಅಂತೇಳಿ ಇದಾಗಿದ್ದಾರೆ. ಯಾಕೆ ಅಂದರೆ ಇನ್ನೇನು ಬಾಂಬ್ ಇಲ್ಲಿಗೆ ಬಂದು ಹಾಕ್ದಾದ್ಮೇಲೆ ಮನೆಗೆ ಬಂದು ಹಾಕಲ್ಲ ಅನ್ನೋದು ಏನು ಕಂಡು. ನೋಡಿ, ಒಬ್ಬ ಬಾಂಬಿಕ್ಕೋರು ಆರಾಮಾಗಿ ತಿರುಗಾಡ್ಕೊಂಡಿರ್ಬೋದು, ಜೈಕಾರ ಹಾಕೋರು ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜೈಕಾರ ಹಾಕೋರು ನಮ್ಮದೇನೋ ಓಡಾಡ್ತಿರ್ಬೋದು. ಈ ಸರ್ಕಾರ ಇರೋವರೆಗೂ ತಗೊಳಕ್ಕೆ ಆಗೋದಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇರೋರು ಆಗೋದಿಲ್ಲ. ಈ ಸರ್ಕಾರಕ್ಕೆ ಜನರ ಮೇಲೆ ಏನು ಕಾಳಜಿ ಇಲ್ಲ. ಈಗ ಎಲೆಕ್ಷನ್ಸ್ ಇದೆ, ಎಲೆಕ್ಷನ್ ಗೆಲ್ಲಬೇಕು. ಅವ್ರದ್ದು ಈಗ ಮೈನಾರಿಟಿ ಓಟ್ಸು ಅವ್ರು ತೊಗೋಬೇಕೀಗ. ಆ ಕಾರಣಕ್ಕೆ ಅವ್ರು ಏನು ಮಾಡಿದ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ತಾರೆ. ಈಗ ರಾಜ್ಯದಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕುವವರ ಬಗ್ಗೆ ಯಾವುದೇ ರೀತಿ ಆ್ಯಕ್ಷನ್ ತಗೊಳ್ತಿಲ್ಲ. ಬೆಂಗಳೂರಲ್ಲಿ ಅಂದರೆ ರಾಮೇಶ್ವರ ಅಂದರೆ ಜನ ಹೆಚ್ಚಾಗಿರುವಂಥ ಸ್ಥಳದಲ್ಲಿ ಬಾಂಬ್ ಇಡ್ತಾರೆ. ಸರ್ ನೋಡಿ, ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ಮೇಲೆ ನೀವೇನು ಅವರಿಂದ ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನು ನಿರೀಕ್ಷೆ ಮಾಡೋಕ್ಕಾಗತ್ತೆ ಹೇಳಿ? ನಿರೀಕ್ಷೆ ಮಾಡೋದೇನೋ ಆಗುತ್ತಾ? ನಿಮ್ಮ ಪ್ರಕಾರ ಕಾಂಗ್ರೆಸ್ ಸರ್ಕಾರದಿಂದ ನಾವು ಭಯೋತ್ಪಾದನೆ ನಿರೀಕ್ಷೆ ಮಾಡ್ತೀವಿ ಅಷ್ಟೇ ಮಾಡೋಕ್ಕಾಗತ್ತೆ. ಇನ್ನೇನು ಮಾಡೋಕ್ಕಾಗತ್ತೆ? ನಾವು ಹಿಂದೆ ಎಲ್ಲ ನೋಡಿದ್ದೀವಲ್ವಾ? ಇದಕ್ಕಿಂತ ಹೆಚ್ಚಿಗೆ ಏನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ನೋಡಿ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ಗೆ ಜೈಕಾರ ಹಾಕಿದ್ರು, ಏನೂ ಆಕ್ಷನ್ ಆಗಲಿಲ್ಲ. FSL ರಿಪೋರ್ಟ್ ಬರೋ ತನಕ ಕಾಯ್ತೇನೆ ಅಂತ ಹೇಳಿದರು. FSL ರಿಪೋರ್ಟಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದು ಕನ್ಫರ್ಮ್ ಅಂತೇಳಿ ಬಂದಿದೆ. ಆದರೂ ಅವರ ಮೇಲೆ ಆ್ಯಕ್ಷನ್ ಇಲ್ಲ. FSL ರಿಪೋರ್ಟನ್ನು ಪಬ್ಲಿಕ್ಕಿಗೆ ಬಂದು ತೋರಿಸ್ತಿಲ್ಲ. ಏನು ಹೇಳ್ತೀರಿ? ಅದೇ ನಾನು ಹೇಳ್ತಿರೋದು, ಇದಕ್ಕಿಂತ ಹೆಚ್ಚಿಗೆ ಏನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಈ ಸರ್ಕಾರದಿಂದ. ಎಲ್ಲ ಹೀಗೆ ಆಗ್ತಿದೆ ನೋಡಿ. ಚಕ್ರವರ್ತಿ ಸೂಲಿಬೆಲೆಗೆ ನಿಷೇಧ ಹಾಕ್ತಾರೆ. ಬಾಂಬು ಹಿಟ್ಟವ್ರದ್ದು ಏನಾಯಿತು ಕತೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ದೇಶದ ಪರವಾಗಿ ನರೇಂದ್ರ ಮೋದಿ ಅವರ ಪರವಾಗಿ ಮಾತಾಡುವವರು ಅಂದರೆ ಕಲಬುರಗಿಯ ಚಿತ್ತಾಪುರದಲ್ಲಿ ಅಂದರೆ ಪ್ರಿಯಾಂಕಾ ಖರ್ಗೆ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿರುವಂಥ ಏರಿಯಾದಲ್ಲಿ ಇವರಿಗೆ ಹೋಗಿ ಭಾಷಣ ಮಾಡಲಿಕ್ಕೆ ನಿಬಂಧನೆ ಇರ್ತಾರೆ. ಆದರೆ ಸಂವಿಧಾನ ಅಂತ ಹೇಳೋದು ಒಂದು ಇದೆ. ಸಂವಿಧಾನ ಇವರ ಪರವಾಗಿ ನಿಲ್ತದೆ. ಇವರು ಹೋಗಿ ಭಾಷಣ ಮಾಡಿ ಬರ್ತಾರೆ. ಭಾಷಣ ಮಾಡುವವರ ವಿರುದ್ಧ ಅಂದರೆ ಜನರಿಗೆ ಒಳ್ಳೆಯ ಮಾಹಿತಿ ನೀಡುವವರ ವಿರುದ್ಧ ಕೇಸ್ ಹಾಕ್ತಾರೆ. ಅವರ ಮೇಲೆ ಜಿಲ್ಲಾಡಳಿತದಿಂದ ನಿಷೇಧ ಇರ್ತಾರೆ. ಅದೇ ಬಾಂಬ್ ಇಡುವವರ ಮೇಲೆ ಯಾವುದೇ ಹೇರಿಕೆ ಯಾವುದೇ ರೀತಿಯ ಆ್ಯಕ್ಷನ್ ನಡೀತಿಲ್ಲ. ಅದೇ ಆಗ್ತಿರೋದು ಈಗ ನೋಡಿ, ಕೋಲಾರದಲ್ಲಿ ಆಗಿದ್ದ ಕೇಸು, ಶಿವಮೊಗ್ಗದಲ್ಲಿ ಆಗಿದ್ದ ಕೇಸು, ವಿಧಾನಸೌಧದಲ್ಲಿ ಆಗಿದ್ದ ಕೇಸಿಗೆ ನೀವೇನಾದರೂ ಕರೆಕ್ಟಾಗಿ ಆಕ್ಷನ್ ತೊಗೊಂಡು ತನಿಖೆ ಮಾಡಿ ಅವ್ರನ್ನ ನೀವು ಕೋರ್ಟು ಕಚೇರಿಗೆ ಕಳಿಸಿದ್ದಿದ್ರೆ ಇವತ್ತು ರಾಮೇಶ್ವರಂ ಕೆಫೆನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗ್ತಿರ್ಲಿಲ್ಲ. ಅಲ್ಲ, ಇವರನ್ನು ಕೂಡ ದೇ ಆರ್ ಮೈ ಬ್ರದರ್ಸ್ ಅಂತ ಹೇಳಿ ಸೈಲೆಂಟ್. ಅದೇ ನಾನು ಅದನ್ನೇ ಹೇಳ್ತಿದ್ದೀನಿ. ಕಾಂಗ್ರೆಸ್ನವರು ಎಲ್ಲಿಯವರೆಗೂ ಈ ಓಲೈಕೆ ಮಾಡ್ತಿರ್ತಾರೆ, ಈ ಅಲ್ಪಸಂಖ್ಯಾತರದ್ದು ಈ ಮನಸ್ಥಿತಿ ಹೀಗೆ ಇರುತ್ತೆ. ಅಂದರೆ ನಿಮ್ಮ ಪ್ರಕಾರ ಓಲೈಕೆ ಅಂದರೆ ಇಷ್ಟು ಮಟ್ಟಿಗೆ ಅಂತ ಹೇಳಿ? ಹೌದು. ನೋಡಿ, ಈ ಸರ್ಕಾರಕ್ಕೆ ಜನರ ಮೇಲೆ ಏನು ಕಾಳಜಿ ಇಲ್ಲ. ಈಗ ಎಲೆಕ್ಷನ್ಸ್ ಇದೆ, ಎಲೆಕ್ಷನ್ ಗೆಲ್ಲಬೇಕು. ಅವ್ರದ್ದು ಈಗ ಮೈನಾರಿಟಿ ಓಟ್ಸು ಅವ್ರು ತೊಗೋಬೇಕೀಗ. ಆ ಕಾರಣಕ್ಕೆ ಅವ್ರು ಏನು ಮಾಡಿದ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ತಾರೆ. ನಾವೀಗ ಎಚ್ಚೆತ್ಕೋಬೇಕು. ಬಹುಸಂಖ್ಯಾತರು ಹೇಗೆ ಎಚ್ಚೆತ್ಕೊಳ್ಳೋದು? ಹೇಗೆ ಅಲ್ಪಸಂಖ್ಯಾತರು ಒಂದು ಕಡೆ ಸೇರ್ತಿದ್ದಾರೆ, ಹಾಗೆ ನಾವು ಕೂಡ ಬಹುಸಂಖ್ಯಾತರಿದ್ದೀವಿ ಹಿಂದೂಗಳಲ್ಲಿ ಈ ದೇಶದಲ್ಲಿ. ನಾವು ಕೂಡ ಈಗ ಒಂದು ಕಡೆ ಸೇರಬೇಕು, ಒಂದು ಕಡೆ ವೋಟ್ ಮಾಡಬೇಕು, ಕಾಂಗ್ರೆಸ್ನ ತಿರಸ್ಕಾರ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಇದಕ್ಕಿಂತ ಹೆಚ್ಚಿನ ಬೆಲೆ ತೆತ್ತಬೇಕಾಗತ್ತೆ. ಇದು ಬರೀ ಬೆಂಗಳೂರಿಗೆ ಸಂಬಂಧಪಟ್ಟಿದಾಗ ನಾನು ಹೇಳ್ತಿಲ್ಲ, ನಾಳೆ ಇನ್ನೊಂದು ಕಡೆನೂ ಆಗ್ಬೋದು. ಇವತ್ತು ನಮ್ಮೂರಲ್ಲಾಗಿದೆ, ನಾಳೆ ಪಕ್ಕದೂರಲ್ಲಾಗುತ್ತಿದ್ದು. ಹಾಗಾಗಿ ನಾನು ಹೇಳ್ತಿದ್ದೀನಿ, ಈ ಸರ್ಕಾರ ಎಸ್ಪೆಷಲಿ ಕಾಂಗ್ರೆಸ್ ಸರ್ಕಾರ ಬರೀ ಓಲೈಕೆನೇ ರಾಜಕಾರಣ ಮಾಡುತ್ತೆ. ಅವ್ರ ಮೇಲೆ ಯಾವ ಆಕ್ಷನ್ಗಳು ಆಗೋದಿಲ್ಲ. ನಾನು ಉದಾಹರಣೆ ಹೇಳ್ತೀನಿ ಕೇಳಿ. ಚಕ್ರವರ್ತಿ ಸೂಲಿಬೆಲೆ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅಲ್ವೇ ಅಲ್ಲ. ಆತನದು ಏನಿದ್ದು ನೋಡಿ, ಧರ್ಮ ಪ್ರಚಾರ. ಅಲ್ಲ, ಅವ್ರು ಹೇಳ್ತಾರೆ ಆಯ್ತಾ, ಬಿಜೆಪಿಯ ಪ್ರಚಾರಕ್ಕಲ್ಲ, ನರೇಂದ್ರ ಮೋದಿಜಿಯ ಫಾಲೋವರ್ ಅಂತ ಆಗ್ಬೋದು ಏನೋ. ನಾನು ಹೇಳ್ತೀನಿ, ನರೇಂದ್ರ ಮೋದಿ ಗೆಲ್ಲಿ ಏನು ನಷ್ಟ? ಈಗ ನೀವು ಆಳಿಲ್ವಾ 55-60 ವರ್ಷ? ದೇಶನ ಹಾಳು ಮಾಡಲಿಲ್ವಾ? ಯಾರೋ ಒಬ್ಬ ಪುಣ್ಯಾತ್ಮ ಬಂದಿದ್ದಾನೆ, ಹಾಳಲಿ ಬಿಡಿ. ಏನೋ ಬನ್ನಿ, ನೀವು ಎಲೆಕ್ಷನ್ಗೆ ಬನ್ನಿ, ಎಲೆಕ್ಷನ್ ಬಂದು ನೀವು ಫೇಸ್ ಮಾಡಿ ಗೆಲ್ಲಿ, ಸೋಲಿಸಿ ನರೇಂದ್ರ ಮೋದಿನ. ನೀವೊಬ್ಬ ಸೂಲಿಬೆಲೆನ ನೀವು ನಿಷೇಧ ಏರಿ ನೀವು ಗೆಲ್ಲಕ್ಕೆ ಆಗೋದಿಲ್ಲ. ಹೌದಲ್ವಾ? ಅಂದರೆ ನೋಡಿ, ಒಬ್ಬ ಬಾಂಬಿಕ್ಕೋರು ಆರಾಮಾಗಿ ತಿರುಗಾಡ್ಕೊಂಡಿರ್ಬೋದು, ಜೈಕಾರ ಹಾಕೋರು ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜೈಕಾರ ಹಾಕೋರು ನಮ್ಮದೇನೋ ಓಡಾಡ್ತಿರ್ಬೋದು. ಆದರೆ ಒಬ್ಬ ಸೂಲಿಬೆಲೆ, ಈ ಮಣ್ಣಲ್ಲಿ ಹುಟ್ಟಿರೋನೊಬ್ಬ ಸೂಲಿಬೆಲೆ ಚಿತ್ತಾಪುರಕ್ಕೆ ಬರೋಂಗಿಲ್ಲ. ಏನ್ರಿ ಇದು? ಅಂದರೆ ಪ್ರಿಯಾಂಕಾ ಖರ್ಗೆ ಅವರ
ಪ್ರಿಯಾಂಕ್ ಖರ್ಗೆ ಏನಾದ್ರು ಬರ್ಕೊಟ್ಟಿದ್ದಾರೆ ರೀ ಚಿತ್ತಾಪುರನ? ಅಂದ್ರೆ ಅವರು ಕಂಟೆಸ್ಟ್ ಮಾಡಿದ ಕ್ಷೇತ್ರದ ಇಲ್ಲ ರೀ, ಅವ್ನು ಬರೀ ಕಂಟೆಸ್ಟ್ ಮಾಡಿದ್ದಾನೆ ಅಷ್ಟೇ. ಯಾರು ರೀ ಯಾರು ರೀ ಅವರು? ನಾವು ಓಟ್ ಹಾಕಿ ಗೆಲ್ಸಿರೋ ನಮ್ಮ ಒಬ್ಬ ಪ್ರತಿನಿಧಿ. ಈಗ ಪ್ರಿಯಾಂಕಾ ಖರ್ಗೆ ಅವರು ಚಕ್ರವರ್ತಿ ಅವರನ್ನೇ ಟಾರ್ಗೆಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಮಾಡಲಿ ರೀ. ಚಕ್ರವರ್ತಿ ಅವರು ಈ ಹಿಂದೆ ಒಂದು ಹಾಸ್ಪಿಟಲ್ ಇದು ತೋರಿಸಿದ್ರು. ಅದರ ಏರಿಯಲ್ ಪಾಯಿಂಟ್ ಅಲ್ಲಿ ನೋಡಿದ್ರೆ ಅಂದ್ರೆ ಡ್ರೋನ್ ಫುಟೇಜ್ ಅಲ್ಲಿ ಮೇಲೆಯಿಂದ ನೋಡಿದ್ರೆ ಅದರಲ್ಲಿ ಖರ್ಗೆ ಅಂತ ಹೇಳುವ ಹೆಸರಿತ್ತು. ಇವರು ಜಾತಿ ನಿಂದಾನೆ ಅಂತ ಹೇಳಿ ಕೇಸ್ ಹಾಕಿದ್ರು. ಎಲ್ಲಿ ಬರುತ್ತೆ ಜಾತಿ ನಿಂದನೆ? ಅದರಲ್ಲಿ ಖರ್ಗೆ ಹೆಸರು ಬಂತು ಅಂದ ತಕ್ಷಣ ಜಾತಿ ನಿಂದನೆ ಹೆಂಗಾಗುತ್ತೆ? ಖರ್ಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಅವ್ರ ಜಾತಿ ಹೆಸರು ಹೇಳ್ಕೊಂಡು ಏನಾದ್ರು ಮಾತಾಡಿದಾರೆ ಅವರು? ಏನಿಲ್ಲ ತಾನೆ. ಯಾವುದೋ ಒಂದು ಸ್ಟ್ರಕ್ಚರ್ ಅಲ್ಲ ಅವ್ರ ಹೆಸರಿದೆ ಅಂತ ಹೇಳಿದಾರೆ ಅವರು. ಆದ್ರೆ ಸಂವಿಧಾನ ಕೋರ್ಟ್ ಸಂವಿಧಾನ ಎಲ್ರಿಗೂ ಇದೆ ರೀ. ಸಂವಿಧಾನ ಅವ್ರಿಗೆ ಮಾತ್ರ ಇರೋದು. ಚಕ್ರವರ್ತಿ ಸುಲಿ ಮೇಲೆ ಸಂವಿಧಾನ ಇಲ್ವಾ? ಚಕ್ರವರ್ತಿ ಸುಲಿ ಮೇಲೆ ಏನು ಬೇರೆ ದೇಶದಿಂದ ಬಂದಿದ್ದಾರೆ ಅವರು? ಅವರಿಗೆ ಈ ದೇಶದ ಸಂವಿಧಾನ ಅನ್ವಯ ಆಗೋದಿಲ್ವಾ? ಕೋರ್ಟ್ ಚೀಮಾರಿ ಹಾಕಿದೆ, ಉಗ್ದಿದೆ, ಕ್ಯಾಕ್ರಸ್ ತುಬುಕ್ಕಂತ. ಸಾಕಾಗಲ್ವ ಇನ್ನೂ? ಅಂದ್ರೆ ನಿಮ್ಮ ಪ್ರಕಾರ ಪ್ರಿಯಾಂಕಾ ಖರ್ಗೆ ಅವರು ಕೋಲು ಕೊಟ್ಟು ಚಕ್ರವರ್ತಿ ಅಷ್ಟೇ ರೀ. ಕೈ ಕೊಟ್ಟು ಹಗ್ಗ ಕಟ್ಸ್ಕೊಳ್ಳೋದು ಇದು. ಈಗ ನೋಡಿ, ಅವರೇ ಬಂದು ಇವ್ರು ಏನೂ ಕಿರಿಕ್ ಮಾಡಿದಿರ ಭಾಷಣ ಮಾಡೋಗಿದ್ರೆ ಒಂದು 50-100 ಜನ ಸೇರಿರೋರು. ಈ ಕಾಂಟ್ರವರ್ಸಿ ಆದಮೇಲೆ ಏನಾಯಿತು? 1000 ಜನ ಸೇರಿದ್ರು. ಹೌದಲ್ವಾ? ಇದರಿಂದ ಮೈನಸ್ ಪ್ರಿಯಾಂಕಾ ಖರ್ಗೆ ಅಲ್ವೇ? ಅವ್ರಿಗೇನೆ ತಾನೇ. ನೋಡಿ, ಇವತ್ತು ಏನು ಸೃಷ್ಟೀಕರಣ ಆಗ್ತಿದೆ, ಇದರಿಂದ ನಿಮಗೆ ಆ ಜನರು ಓಟ್ ಬೀಳ್ಬೋದು, ಆದರೆ 75-80% ಜನ ಬೇರೆ ಕಮ್ಯುನಿಟಿ ಜನ ಇದ್ದಾರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಏನೋ ನೀವು ಎಲ್ಲಿವರೆಗೂ ಅವ್ರನ್ನ ದೋಷ ಮಾಡಿಕೊಂಡು ಇಂಡೈರೆಕ್ಟಾಗಿ ಅವ್ರನ್ನ ತುಳಿತಾ ಹೋಗ್ತಿರೋ, ಕಾಂಗ್ರೆಸ್ ಇವತ್ತಿನ ಸ್ಥಿತಿಗಿಂತ ಇನ್ನೂ ಕೆಳಕೋಗುತ್ತೆ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಈಗ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ ವಿಷಯವನ್ನು ನೋಡಿದಾದ್ರೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ FSL ರಿಪೋರ್ಟಿಗೆ ಕಳಿಸಿದ್ದೇವೆ, ಅದರಲ್ಲಿ ನಾಸಿರ್ ಹುಸೇನ್ ಸಾಬ್ ಜಿಂದಾಬಾದ್ ಹೇಳಿದಂಥ ವರದಿಯೇ ಬರ್ತದೆ ಅಂತೇಳಿ. ಆದರೆ FSL ರಿಪೋರ್ಟಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದು ನಿಜ ಅಂತೇಳಿ ರಿಪೋರ್ಟ್ ಬಂದಿದೆ. ಈಗ ಪ್ರಿಯಾಂಕಾ ಖರ್ಗೆ ಅವರು ಏನು ಮಾಡ್ತಾರೆ? ಅಲ್ಲ, ನಿಜ ಅಂತ ಬಂದಮೇಲೆ, ನಿಜ ಅಂತ ಬಂದಿರೋದೇ ನಿಜ ಆದರೆ ಯಾರು ಮಾಡಿದಾರ ಆ ಕೆಲಸನ ಅವ್ರನ್ನ ತಂದು ಒಳಗಡೆ ಹಾಕಿ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸಿ. ಶಿಕ್ಷೆ ಕೊಟ್ಟಿಲ್ಲ ಅಂದರೆ ಮುಂದಿನ ಚುನಾವಣೆಗಳಲ್ಲಿ ನೀವು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಈಗ ನಿತಿನ್ ಗಡ್ಕರಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟು ಕಳಿಸಿದ್ದಾರೆ. ಅಂದರೆ ಒಂದು ಮೇಲ್ ಹಾಕಿದ್ದಾರೆ ಯಾರಿಗೆ? ಪ್ರಿಯಾಂಕಾ ಖರ್ಗೆ ಅವರಿಗೆ. ಪಬ್ಲಿಕ್ಕಿಗೆ ಬಂದು ಕ್ಷಮೆ ಕೇಳಬೇಕು ಅಂತೇಳಿ. ಕೇಳಲಿ, ಏನು ತಪ್ಪೇನಿದೆ? ದೊಡ್ಡ ಮನುಷ್ಯ ಆಗ್ತಾರೆ ಕ್ಷಮೆ ಕೇಳಿದ್ರೆ, ತಮಾಷೆ ಅಲ್ಲ. ಅಂದರೆ ತನಿಖೆ ಆಗುವ ಮೊದಲೇ ಜನರ ದಿಕ್ಕು ತಪ್ಪಿಸ್ತಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ನೋಡಿ, ಈಗಲೂ ಅದೇ ಆಗ್ತಿದೆ. ನೋಡಿ, ಬಾಂಬ್ ಬ್ಲಾಸ್ಟಲ್ಲೂ ಕೂಡ DK ಶಿವಕುಮಾರ್ ಕೂಡ ಒಂದು ಹಿಂಟ್ ಕೊಟ್ಟಿದ್ದಾರೆ. ನಾನು ನೋಡ್ತಿದ್ದೆ ಅದನ್ನು, ವಿಜುವಲ್ಸ್ನ. ಏನೋ ಈಗ ನೀವು ಮೀಡಿಯಾದವ್ರು ಒಂದು ಪ್ರಶ್ನೆ ಕೇಳ್ತಿದ್ರಿ ಅವರಿಗೆ ಏನು ಮಾಡ್ತಿದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳಿದ್ದಾರೆ ಬೇರೆ ಬೇರೆ ಆ್ಯಂಗಲಲ್ಲಿ ತನಿಖೆ ಆಗ್ತಿದೆ, ಇದೇನು ವ್ಯಾಪಾರ ಕಾರಣದಿಂದ ಆಗಿರೋದು ಏನಾದರೂ ಇದೆಯಾ ಅಂತ. ಅಂದರೆ ಒಂದು ಇಂಡೈರೆಕ್ಟಾಗಿ ಮೆಸೇಜ್ ಕಳಿಸಿದ್ದಾರೆ ಆಫೀಸರ್ಗಳಿಗೆ, ಅಂದರೆ ನೀವು ತನಿಖೆ ಈ ದಿಕ್ಕಲ್ಲಿ ಮಾಡಿ ಅಂತ. ಡೈರೆಕ್ಟಾಗಿ ಹೇಳ್ತಿಲ್ಲ ಅವ್ರು ಈ ದಿಕ್ಕಲ್ಲಿ ತನಿಖೆ ಮಾಡಿ ಅಂತ, ಬಟ್ ತನಿಖೆ ಈ ದಿಕ್ಕಲ್ಲಿ ಹೋಗಲಿ ಅಂತ ಇಂಡೈರೆಕ್ಟಾಗಿ ಮೆಸೇಜ್ ಕೊಡ್ತಿದ್ದಾರೆ ಅವರು. ರಿಪೋರ್ಟ್ ಬರೋ ಮೊದಲೇ ಇವರೇ ಕ್ಲೀನ್ ಶೀಟ್ ಕೊಡ್ತಿದ್ದಾರೆ. ನಾನು ಕ್ಲೀನ್ ಶೀಟ್ ಅಂತ ಹೇಳಲ್ಲ, ನೀವು ತನಿಖೆ ಯಾವ ದಿಕ್ಕಿಗೆ ತೊಗೊಂಡು ಹೋಗಬೇಕು ಅನ್ನೋದಕ್ಕೆ ಒಂದು ಹಿಂಟ್ ಕೊಡ್ತಿದ್ದಾರೆ ಆಫೀಸರ್ಗಳಿಗೆ ಅಂತ ನನಗನ್ಸುತ್ತೆ. ನಾನು ಮೀಡಿಯಾ ನೋಡೋನಾಗಿ. ಈಗ ಮಂಗಳೂರಲ್ಲಿ ಕುಕ್ಕರಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಆಯಿತು. ಅವರಿಗೆ DK ಶಿವಕುಮಾರ್ ಅವರು ಹೇಳ್ತಾರೆ ಸಮ್ ಫೆಲೋ ಡಿಡ್ ಸಮ್ ಮಿಸ್ಟೇಕ್ ಅಂತೇಳಿ. ಆದ ನಂತರ DJಯಲ್ಲಿ KJಯಲ್ಲಿ ಘಟನೆಗೆ ಹೇಳ್ತಾರೆ ದೇ ಆರ್ ಮೈ ಬ್ರದರ್ಸ್ ಅಂತೇಳಿ. ಈಗ ಇವರನ್ನು ಕೂಡ ಬ್ರದರ್ಸ್ ಅಂತೇಳಿ ಒಂದು ಆ್ಯಂಗಲನ್ನು ತಪ್ಪಿಸ್ತಾರಾ ಅಥವಾ ಇದು ಇಲ್ಲಿಗೆ ಸೈಲೆಂಟ್ ಆಗಿ ಹೋಗ್ತದೆ? ಏನು ಹೇಳ್ತೀವಿ? ನನಗನ್ಸುತ್ತೆ ಈ ಕ್ಷಣಕ್ಕೆ ಸಾರಿಸೋದಿಲ್ಲ, ಅದನ್ನು ತಿಪ್ಪೆ ಸಾರಿಸಲ್ಲ. ಈ ಕ್ಷಣಕ್ಕೆ ಅದನ್ನು ಜನರ ಕಣ್ಣಿಗೆ ಮಣ್ಣೇರಿಸೋ ಥರನೇ ತೊಗೊಂಡೋಗ್ತಾರೆ. ಮೀಡಿಯಾ ಸ್ವಲ್ಪ ಆ ವಿಷಯನ ಬಿಟ್ಟ ಮೇಲೆ ಇದನ್ನು ಇವರು ನಿಧಾನಕ್ಕೆ ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಅಷ್ಟೇ. ಇದರಲ್ಲಿ ಏನು ದೊಡ್ಡ ಫಲಿತಾಂಶ ನಮಗೇನು ಸಿಗೋದಿಲ್ಲ ಅಂತ ನನಗನ್ಸುತ್ತೆ. ಇದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಕೂಗಿರೋದಂತೂ ಮತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದರೆ ಅವ್ರು ಕಾಮನ್ ಆಗಿ ಅದು ಮಾತಾಡಿದ್ರೆ ಅವ್ರಿಗೆ ಅದು ಶಕ್ತಿ ಬಂದುಬಿಡುತ್ತೆ ಇದ್ದಕ್ಕಿದ್ದಂಗೆ. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದರೆ ಪಾಕಿಸ್ತಾನಕ್ಕೆ ಜೈಕಾರ ಅದು ಅವ್ರಿಗೆ ಅಂದರೆ ಇವರೇ ಇಂಡೈರೆಕ್ಟಾಗಿ ಆ ಥರ ಹೇಳಿ ಅಂತ ಹೇಳ್ತಾ ಇರ್ತಾರೆ ಅವ್ರಿಗೆ. ಅವ್ರು ಹೇಳ್ಬಿಡ್ತಾರೆ ದೇಶ ವಿರೋಧಿಗಳನ್ನು ಬೆಳೆಸೋದು ಕಾಂಗ್ರೆಸ್. ಯಾಕಂದರೆ ಇವರು ಅವ್ರಿಗೆ ಶಿಕ್ಷೆ ಕೊಡೋದಿಲ್ಲಲ್ಲ, ಹಾಗಾಗಿ ಅವ್ರು ಮಾತಾಡ್ತಾರೆ, ಜಿಂದಾಬಾದ್ ಅಂತಾರೆ, ಅಲ್ಲೆಲ್ಲೇ ಧ್ವಜ ಏರಿಸ್ತಾರೆ, ಪಾಕಿಸ್ತಾನ ಬಾವುಟ ಹಾರಿಸ್ತಾರೆ, ಇದೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಅವರು ಈ ಸರ್ಕಾರ ಇರೋದ್ರಿಂದ ಅವ್ರಿಗೆ ಒಳ್ಳೆ ಶಕ್ತಿ ಇದೆ. ಅಂದರೆ ಮುಸ್ಲಿಮರಿಗೆ ಶಕ್ತಿ ಬರೋದು ಕಾಂಗ್ರೆಸ್ ಸರ್ಕಾರ ಇದ್ದರಿಂದ. ಹೌದು, ನಿಜ ಅದು. ಅದರಲ್ಲಿ ಮುಸ್ಲಿಮರಲ್ಲೂ ಕೆಲವರು ಒಳ್ಳೆಯವರು ಇದ್ದಾರೆ. ಇಂಥವ್ರು ಯಾರೋ ಮಾಡೋದ್ರಿಂದ ಎಲ್ಲರೂ ಸೇರಿ ಮತ್ತೆ ಬರ್ತಾರೆ ಅದರಲ್ಲಿ. ಈಗ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದವರಿಗೆ ತಪ್ಪದು. ರಿಪೋರ್ಟ್ ಬಂದ ಮೇಲೆ ಆಕ್ಷನ್ ತಗೊಳ್ತೇವೆ ಅಂತ ಹೇಳ್ತಾರೆ. ಇಮಿಡಿಯೇಟ್ಲಿ ಆಕ್ಷನ್ ತಗೋಬೇಕಾಯ್ತು. ಇವರು ಯಾವುದು ಕಳೆದ್ರು ಪ್ರೆಸ್ ಮೀಟ್ ಅಲ್ಲಿ ತೋರಿಸೋದಿಲ್ಲ. ಅದೇ ಸ್ವಲ್ಪ ಒಂದು 2 ದಿನ ಮಾಡಿಬಿಟ್ಟು ಮುಚ್ಚಾಕ್ತಾರೆ ಅಷ್ಟೇ. ಅದು ತಪ್ಪದು, ದೇಶದ್ರೋಹಿ. ಅದೇ ನಾವು ಮೊನ್ನೆ ಅದೇ ಹೋಟೆಲ್ಗೆ ಹೋಗಿದ್ದೇನೆ, ರಾಮೇಶ್ವರಂ ಹೋಟೆಲ್. ಅವತ್ತು ನಿನ್ನೆ ಆಗಿದೆ ಅಲ್ಲ, ಅದು ಕೂಡ ಹಾಗೆ ಮತ್ತೆ ಈ ಥರ ಆಗ್ತಾ ಇರುತ್ತೆ. ಕಾಂಗ್ರೆಸ್ ಸರ್ಕಾರ ಇರುವಾಗ ಹೀಗೆ ನಡೀತಾ ಇರ್ತದೆ ಅಂತ ಹೇಳ್ತೀರಿ?
ಇವರು ಆ್ಯಕ್ಷನ್ ತೊಗೊಂಡ್ರೆ ಈ ಥರ ಆಗೋದಿಲ್ಲ. ಗೌರ್ಮೆಂಟ್ ಆ್ಯಕ್ಷನ್ ಬೇಗ ತೊಗೋಬೇಕು. ತೊಗೊಂಡ್ರೆ ಈ ಥರ ಘಟನೆಗಳು ಆಗೋದು ಕಡಿಮೆ ಆಗುತ್ತೆ, ಇಲ್ಲಾಂದರೆ ಜಾಸ್ತಿ ಆಗ್ತವೆ. ಜಾಸ್ತಿ ಆಗ್ತದೆ. 2 ದಿನಗಳ ಹಿಂದೆ ಅಷ್ಟೇ ವಿಧಾನಸೌಧದಲ್ಲಿ ನಿಂತು ದೇಶ ವಿರೋಧಿ ಘೋಷಣೆಗಳನ್ನು ಕೂಗ್ತಿದ್ರು, ಪಾಕಿಸ್ತಾನಕ್ಕೆ ಜೈಕಾರ ಕೂಗ್ತಿದ್ರು. ಈಗ ನಿನ್ನೆ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಅದೇ ಗೌರ್ಮೆಂಟ್ ಸ್ವಲ್ಪ ಬಿಗಿ ಆ್ಯಕ್ಷನ್ ತಗೊಳ್ಬೇಕು. ಇದ್ರ ಬಗ್ಗೆ ಇಂಥ ಹೀನ ಕೃತ್ಯ ನಡೆಯಲಿಕ್ಕೆ ಬಿಡಬಾರ್ದು ಅಷ್ಟೇ ನಮ್ಮ ನಿನ್ನೆ ಎಲ್ಲ ಜನ ಎಲ್ಲ ಹೇಳ್ತಿದ್ರು ಬೆಂಗಳೂರಲ್ಲಿ ಬದುಕೋದೇ ಕಷ್ಟ ಆಗಿದೆ. ಬದುಕೂತ್ಕೊಂಡು ಈ ಥರ ತೊಂದರೆ ಆಗೋದು ಜನ ಹೇಳೋದೇ ಅದು ಮಾತು. ಇನ್ನೇನು ಹೇಳ್ತಾರೆ? ಬಾಂಬ್ಗಳು ಹಾಕಿದ್ರೆ ಸುಮ್ಮನೆ ಇರ್ತಾರೆ ಜನಗಳು. ಅದರ ಬಗ್ಗೆ ಗೌರ್ಮೆಂಟ್ ಸ್ಟ್ರಿಕ್ಟಾಗಿ ಆರ್ಡರ್ ತೊಗೊಳ್ಬೇಕು. ಎಲ್ಲ ಏನು ಟಿ ವಿಯಲ್ಲಿ ಹೇಳ್ತಾ ಇದ್ರು ಆ್ಯಕ್ಷನ್ ತಗೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂತ. ಏನು ಮುಂದೆ ಮಾಡ್ಬೋದೇನೋ ನಂಬಿಕೆ ಈಗ ಇದೆ. ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದವರ ಬಗ್ಗೆ ಕೂಡ ಯಾವುದೇ ರೀತಿ ಆಕ್ಷನ್ ಇಲ್ಲ. ಅದೇ ಇದೇ ರೀತಿ ಹೇಳ್ತಾರಲ್ಲ, ಅದನ್ನು ಹಂಗೆ ಪೆಂಡಿಂಗ್ ಇಟ್ಕೊಂಡವ್ರು. ಅದು ಯಾವಾಗ ರಿಸಲ್ಟ್ ಬರುತ್ತೆ ನೋಡೋಣ. ಇನ್ನು ಆ ರಿಪೋರ್ಟ್ ಈ ರಿಪೋರ್ಟ್ ಅಂತಾರೆ. ನಿನ್ನೆ ಸಬ್ಮಿಟ್ ಮಾಡಿದ್ದಾರೆ ರಿಪೋರ್ಟಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದು 100% ಅಂತೇಳಿ ಬಂದಿದೆ. ರಿಪೋರ್ಟಲ್ಲಿ ಬಂದಿದೆ. ನಮ್ಮ ಜನಪ್ರತಿನಿಧಿಗಳು ಒಪ್ಕೊಳ್ಬೇಕಲ್ಲ. ಅವ್ರು ಯಾಕೆ ಒಪ್ಪಿಕೊಳ್ತಿಲ್ಲ ಸರ್? ಅದು ನಮಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಈಗ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟಲ್ಲೂ ಕೂಡ ಬಂದು ಹೇಳಿಲ್ಲ ಅದನ್ನು. ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಅವರು ಲೀಡ್ರು. ಅವರಿಗೆ ಸ್ವಲ್ಪ ಮುಜುಗರ ಆಗ್ಬೋದು, ಅದಕ್ಕೆ ಹೇಳಿಕೆ ಕೊಡಲ್ಲ ಅವರು. ಮುಜುಗರ ಆಗ್ತದೆ ಅಂತ ಹೇಳುದಿಲ್ಲ. ಹೇಳಿಕೆ ಹಾಕಿ ಕೊಡ್ತಾರೆ ಅವರು. ಈಗ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದು ಸಿದ್ದರಾಮಯ್ಯ ಅವರಿಗೆ ಮುಜುಗರ ಆಗ್ತದೆ. ಮುಜುಗರ ಆಗೋದಂದ್ರೆ ಅವ್ರು ಕರೆಕ್ಟಾಗಿ ಬಿಗಿ ಆ್ಯಕ್ಷನ್ ತಗೊಳ್ಬೇಕು. ಇಲ್ಲಾಂದ್ರೆ ಪಬ್ಲಿಕ್ ಏನು ತಿಳ್ಕೊತಾರೆ, ಹೀಗೆ ತಿಳ್ಕೊಳ್ಳೋದು. ಆದರೆ ಹಿಂದೂಗಳ ಮೇಲೆ ಆಕ್ಷನ್ ತಗೊಳ್ತಾರೆ, ಮುಸ್ಲಿಮರ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಹಿಂದೆ ನಾವು ಜಾತಿ ಪಂಥ ಅದೆಲ್ಲ ಮಾಡೋದಿಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಎಲ್ಲರ ಭಾಗವಾಗಿ ಯಾರೇನು ತಪ್ಪು ಮಾಡಿದ್ರೆ ಬಿಗಿಯಾಗಿ ಕಾನೂನು ಪ್ರಕಾರ ಕ್ರಮಗೊಳ್ಬೇಕು. ಬೆಂಗಳೂರಲ್ಲೇ ಬದುಕ್ಬೋದು, ರಾಜಕೀಯ ಹಾಳಾಗೋಗ್ಬೇಕು. ನಮಗೆ ಮೋದಿ ಬರಬೇಕು. ದೇಶದಲ್ಲಿ ಮೋದಿ ಬಂದರೆ ಎಲ್ಲ ಸರೋಗ್ತಾರೆ. ಈಗ ಹಿಂದೂ ಮುಸ್ಲಿಮ್ ಅನ್ನೋ ತಪ್ಪು. ಹಿಂದೂ ಮುಸ್ಲಿಮ್ ಅನ್ನೋದು ಜನದಲ್ಲಿ ಕೆಟ್ಟ ಅಭಿಪ್ರಾಯ. ಎಲ್ಲ ಒಂದೇ ಧರ್ಮ, ಸನಾತನ ಧರ್ಮ ಅಂದರೆ ಇಡೀ ನಮ್ಮ ಹಿಂದೂ ಎಲ್ಲ ಇದರಲ್ಲಿ ಸನಾತನ ಧರ್ಮ ಒಂದೇ. ಇಲ್ಲಿ ಬಂದು ಯಾರೋ ಔರಂಗಜೇಬ್ ಅಂತ ಅಂಥವ್ರು ಇಂಥವ್ರು ಬಂದೆಲ್ಲ ಡಿವೈಡ್ ಮಾಡಿಬಿಟ್ಟು ಈ ಜನನ ಈ ಥರ ಮಾಡಿದ್ದಾರೆ ಅಷ್ಟೇ. ಹಿಂದೂ ಮುಸ್ಲಿಮನ್ನು ಇಲ್ಲ, ಈ ರಾಜಕೀಯ ಇವಾಗ ಹೊಲಸು. ಈಗ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದವರಿಗೆ ಅವರಿಗೆ ನನ್ನ ಪ್ರಕಾರ ಗಲ್ಲಿಗೆ ಏರಿಸ್ಬೇಕಷ್ಟೇ. ಆದರೆ ಯಾವುದೇ ಆಕ್ಷನ್ ತಗೊಳ್ತಿಲ್ಲ. ಈ ಸರ್ಕಾರ ಇರೋವರೆಗೂ ತಗೊಳಕ್ಕೆ ಆಗೋದಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇರೋರು ಆಗೋದಿಲ್ಲ. ಮುಂದೆ ನಮ್ಮ ಸೆಂಟ್ರಲ್ ಮೋದಿಯವರು ಬಂದರೆ ಪೆಂಡಿಂಗ್ ಇದೆ, ಎಲ್ಲ ಕೇಸೆಲ್ಲ ಮುಗಿಸ್ತಾರೆ ಇವ್ರನ್ನೆಲ್ಲ. ಈಗ ಪಾಕಿಸ್ತಾನಕ್ಕೆ ಜೈಕಾರ ಕೂಗ್ತಿದ್ದಾರೆ ಒಂದು ಕಡೆ. ಹೌದು. ಒಂದು ಕಡೆ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಇಡ್ತಾರೆ. ರಾಮೇಶ್ವರ ಕಪ್ಪೆಯಲ್ಲಿ ಕೆಲವರು ಹೇಳ್ತಾರೆ ಸಿಲಿಂಡರ್ ಬಸ್ಟ್ ಅಂತಾರೆ. ಇನ್ನು ತನಿಖೆ ನಡೀತಾ ಇದೆ. ಆದರೆ ಪೊಲೀಸ್ ರಿಪೋರ್ಟ್ ಕೊಟ್ಟ ಪ್ರಕಾರ ಕೇಸ್ ಫೈಲ್ ಆದದ್ದು ಬಾಂಬ್ ಅಂತೇಳಿ. ಅದು ತನಿಖೆ ಅವ್ರು ಮಾಡಬೇಕು, ಸರ್ಕಾರ ಮಾಡಬೇಕು. ಅದ್ರ ಬಗ್ಗೆ ತನಿಖೆ ಅಧಿಕಾರ ಮಾಡಬೇಕು. ಪಬ್ಲಿಕ್ ಅದು ಗೊತ್ತಾಗೋದಿಲ್ಲ, ಒಬ್ಬರು ಒಂಥರ ಮಾತಾಡ್ತಾರೆ. ಈಗ ಬಾಂಬ್ ಇಟ್ಟವರಿಗೆ ಹೌದು, ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತು. ಹೌದು. ಆಗ ಡಿ.ಕೆ. ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಹೌದು. ಫೆಲೋ ಡಿಡ್ ಸಮ್ ಮಿಸ್ಟೇಕ್ ಅಂತ ಹೇಳಿ. ಹೌದು. ಮತ್ತೆ ಡಿ.ಜೆ.ಅಲ್ಲಿ ಕೆ.ಜೆ.ಅಲ್ಲಿ ಇವರ ಬ್ರದರ್ಸ್ ಅಂತ ಹೇಳ್ತಾರೆ. ಹಾಗೆ ಇದು ಕೂಡ ಬ್ರದರ್ಸ್ ಮಾಡಿ ಅದು ಅವರೆಲ್ಲ ವೋಟ್ ಬ್ಯಾಂಕ್ಸ್, ಕಾಂಗ್ರೆಸ್ಸಲ್ಲಿ ವೋಟ್ ಬ್ಯಾಂಕ್ಸ್ ಇದೆ, ಅದು ಹಾಳಾಗಿ ಹೋಗ್ಬೇಕಷ್ಟೇ. ಈಗ ಇಲ್ಲಿ ರಾಮೇಶ್ವರದಲ್ಲಿ ಬಾಂಬ್ ಇಟ್ಟವರು ಬ್ರದರ್ಸ್ ಅಂತ ಹೇಳಿ ಸೈಲೆಂಟ್ ಆಗ್ತಾರೆ ಸರ್ಕಾರ ಅಂದರೆ ತನಿಖೆ ಆಗಬೇಕಲ್ವಾ? ತನಿಖೆ ಆದಮೇಲೆ ಗೊತ್ತಾಗ್ಬಿಡ್ತದೆ. ಸರ್ ನೀವೇನು ಹೇಳ್ತೀರಿ? ನಮಗೆ ಇದ್ರ ಬಗ್ಗೆ ಏನಂತ ಐಡಿಯಾ ಇಲ್ಲ ಬಿಡಿ, ಐಡಿಯಾ ಇಲ್ಲ ನಮಗೆ. ಆದರೂ ನೀವು ಬೆಂಗಳೂರಲ್ಲಿ ಜೀವನ ಅದು ನಡೆಸ್ತಿದ್ದೀರಿ. ನಮಗೆ ಯಾಕಂದರೆ ಇವತ್ತು ರಾಜಕೀಯದ ಇದರಲ್ಲೆಲ್ಲ ಸ್ವಲ್ಪ ಅಷ್ಟು ಐಡಿಯಾ ಇಲ್ಲ. ಸುಮ್ಮನೆ ನಾವೊಂದು ಹೇಳೋದು ಅದೊಂದು ಆಗೋದು. ವಿರೋಧಿ ಘೋಷಣೆ ಕೂಗುವವರಿಗೆ ಏನು ಹೇಳ್ತೀವಿ? ಘೋಷಣೆ ಕೂಗೋರಿಗೆ ಶಿಕ್ಷೆ ಆಗಬೇಕು, ಶಿಕ್ಷೆ ಕೊಡಬೇಕು ಅಂತ ಹೇಳ್ತೇವೆ ನಾವು. ಅದು ತಪ್ಪು, ಕೂಗಬಾರ್ದು. ಅದು ವಿಧಾನಸೌಧದಲ್ಲಿ ಕೂಗಿದ್ದು ತಪ್ಪು. ಅದು ವಿಧಾನಸೌಧ ಅಂತಲ್ಲ, ಭಾರತದ ಯಾವುದೇ ಭಾರತ ಯಾವುದೋ ಮೂಲೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಕೂಗೋದು ತಪ್ಪು. ಅದು ಶಿಕ್ಷೆ ಒಳಪಡಿಸಲೇಬೇಕು, ಅದು ತಪ್ಪು ಅಂತ ಹೇಳ್ತೇವೆ ನಾವು. ಆದರೆ ಇನ್ನೂ ಮೀನಮೇಷ ಎಣಿಸ್ತಿದ್ದಾರೆ. ಮೀನ ಕಾಪಾಡ್ಕೊಳ್ಳೋಕ್ಕೆ ಮಿಲಿಮೆಂಟ್ಸು ಈ ಥರ ಎಣ್ಸಕ್ಕೆ ಹೋದರೆ ಇನ್ನು ಬರೋ ಸತಿ ಪಾಕಿಸ್ತಾನಕ್ಕೆ ಆಡಳಿತ ಹೋಗುತ್ತೆ. ಸೆಂಟ್ರಲ್ಲು ಮುಖ್ಯಮಂತ್ರಿ ಎಲ್ಲ ಪಾಕಿಸ್ತಾನದವರೇ ಆಗುತ್ತೆ. ನಾವು ಅವಾಗ ಅವ್ರ ಕೈ ಹಾಳಾಗುತ್ತೀವಿ ಅಷ್ಟೇ. ಇವ್ರು ಮಾಡೋ ಸರ್ಕಾರ ಎಲ್ಲ ಇದೇ ಮಾಡೋದು ನಾವು. ಟಿಪ್ಪು ಜಯಂತಿ ಅಂತೇಳಿ ಟಿಪ್ಪು ಜಯಂತಿ ಅಂತೇಳಿ ಅದೇ ಜೈಕಾರಕ್ಕೆ ಹೋಗ್ತಾರೆ, ಬಾಂಬ್ ಬಿಡ್ತಾರೆ. ಯಾವುದೇ ರೀತಿ ಆಕ್ಷನ್ ಇಲ್ಲ, ಯಾವುದೇ ರೀತಿ ಆಕ್ಷನ್ ತಾಂತಿಲ್ಲ ಸರ್ಕಾರ. ಇದು ಸರಿ ಇಲ್ಲದ ಸರ್ಕಾರ. ನೆಕ್ಸ್ಟು ಮುಸ್ಲಿಮ್ಸದೇ ಸರ್ಕಾರ ಬರುತ್ತೆ, ಆಗ ಇವ್ರು ಅವರೆಲ್ಲ ಅಳಿಯಾಳಾಗ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಇವ್ರಿಗೆ ಸರ್ಕಾರ ಹೇಗೆ ಮಾಡಬೇಕು ಏನು ಅಂತ. ನಾವು ಸರ್ಕಾರ ಸರಿ ಇಲ್ಲ, ಇದು ವರ್ಸ್ಟ್ ಸರ್ಕಾರ, ಇದು ವರ್ಸ್ಟ್ ಸರ್ಕಾರನೇ ವರ್ಸ್ಟ್. ಪಾಕಿಸ್ತಾನಕ್ಕೆ ಜೈಕಾರ ಕೂಗ್ತಾರೆ, ವಿಧಾನಸೌಧದಲ್ಲಿ ನಿಂತು ದೇಶ ವಿರೋಧಿ ಘೋಷಣೆಗಳನ್ನು ಕೂಗ್ತಾರೆ. ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ ಆಗೋದಿಲ್ಲ. FSL ರಿಪೋರ್ಟ್ ಬಂದರೂ ಯಾವುದೇ ರೀತಿ ಆ್ಯಕ್ಷನ್ ಇಲ್ಲ. ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಆಗ್ತದೆ, ಆದರೂ ಆ್ಯಕ್ಷನ್ ಇಲ್ಲ. ಅದರ ಉತ್ತರ ಹೇಳ್ಬೇಕಂದ್ರೆ ನಮ್ಮ ದೇಶದಲ್ಲಿರೋರೆಲ್ಲ ರಾಜಕೀಯದವ್ರು ಭ್ರಷ್ಟಾಚಾರರೇ ಇದ್ದಾರೆ. ಇನ್ನೊಂದು ನಮ್ಮ ದೇಶದಲ್ಲಿ ಯಾವುದೇ ಥರ ಭದ್ರತೆ ಇಲ್ಲ. ಪಾಕಿಸ್ತಾನ ನೆಕ್ಸ್ಟ್ ಆಗೋದು ಖಂಡಿತ. ಯಾಕೆ ಅಂದರೆ ಇವರು ಒಂದು ಕೂಡ ನಡೆಸ್ಕೊಡ್ತಾ ಇಲ್ಲ. ಫ್ರೀ ಅಂತ ಮಾಡಿದ್ರು ಎಲ್ಲ ಆಟೋದವ್ರಿಗೂ ಕಾರ್ನವ್ರಿಗೂ ಎಲ್ಲರಿಗೂ ತೊಂದರೆ ಆಗಿದೆ. ಜನಗಳಿಗೆ ಏನು ಉಪಯೋಗ ಆಗ್ತಿದೆ? ಏನು ಉಪಯೋಗ ಆಗ್ತಾಯಿಲ್ಲ. ಎಲ್ಲ ಇವ್ರು ಲೂಟಿ ಮಾಡ್ತಾ ಇರೋದೆ, ಯಾವುದು ಉದ್ಧಾರ ಮಾಡ್ತಾಯಿಲ್ಲ. ಈಗ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದವರಿಗೆ ಯಾವುದೇ ರೀತಿ ಆಕ್ಷನ್ ಆಗ್ತಿಲ್ಲ, ಅವ್ರ ಬಗ್ಗೆ ಏನು ಹೇಳ್ತೀರಿ?
ಅದಕ್ಕೆ ಹೇಳ್ಬೇಕಂದ್ರೆ ನಮ್ಮ ದೇಶದಲ್ಲಿರೋ ಯಾರು ಪೊಲೀಸ್ ಅಧಿಕಾರಿಗಳಾಗ್ಬೋದು, ಕಮಿಷನರ್ ಆಗ್ಬೋದು, ಏನು ಹೇಳ್ತಾರೆ, ವಿಧಾನಸೌಧದಲ್ಲಿ ಕುಂತಿರೋ ವ್ಯಕ್ತಿಗಳಾಗಿರೋರು ಯಾರು ಕೂಡ ಸರಿಯಾದ ವ್ಯಕ್ತಿ ಇಲ್ಲ, ಎಲ್ಲ ಕಳ್ರೆ ಇದ್ದಾರೆ. ಹಂಗಂದ್ರೆ ನಮ್ಮ ದೇಶ ಇನ್ನೇನಾಗಿದೆ, ಪಾಕಿಸ್ತಾನ ಆಗ್ತಿದೆ. ನೆಕ್ಸ್ಟ್ ಪಾಯಿಂಟ್ ಸೆಕೆಂಡು, ಈಗ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದವರನ್ನು ಬೆಂಬಲಿಸ್ತಿದೆ ಸರ್ಕಾರ ಅಂತ ಹೇಳ್ತೀರಾ? ಹೌದು, ಇವಾಗ ಹಂಗೆ ಮಾಡ್ತಿದೆ. ನಮ್ಮ ಸ್ಕೂಲ್ ಹುಡುಗರು ಮಕ್ಕಳಿಗೆ ಕಲ್ಸೋದು ಹೆಂಗೆ ಆಗ್ತಿದೆ, ಮಕ್ಕಳು ಕಲ್ಸೋಕ್ಕೆ ತೊಂದರೆ ಆಗ್ತಿದೆ, ಭಯ ಆಗ್ತಿದೆ. ಯಾಕೆ ಬಾಂಬ್ ಇಡ್ತಾರೆ? ಹಾಂ, ಎಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ, ನಾವೇ ಎಲ್ಲಿ ಹೋಗೋದು ಎಲ್ಲಿ ಬರೋದು ಅನ್ನಂಗೆ ಇದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಬಾಂಬ್ ಫ್ರೀ ಆಗಿ ಸಿಗ್ತಿದೆ ಎಲ್ಲರಿಗೆ? ಹೌದು, ಇವಾಗ ಇಷ್ಟು ಒಳಗೆ ಹೆಂಗೆ ಬಂದರು ಅವರು? ನಮ್ಮ ದೇಶಕ್ಕೆ ಏನು ಭದ್ರತೆ ಇಲ್ವಾ? ನಮ್ಮ ದೇಶದಲ್ಲಿ ಇರೋರೆಲ್ಲ ಏನು ಮಾಡ್ತಾರೆ? ಕಾನೂನು ಚೌಕಟ್ಟಲ್ಲಿ ಕುಂತಿರೋರೆಲ್ಲ ನೋಡೋಕ್ಕೆ, ಪೊಲೀಸ್ ಆಗ್ಬೋದು, ಕಮಿಷನರ್ ಆಗ್ಬೋದು, ಮತ್ತು ಮಿಲಿಟ್ರಿ ಅವರಾಗ್ಬೋದು, RBI ಅವರಾಗ್ಬೋದು, ಯಾರನ್ನ ಆಗ್ಬೋದು, ಏನು ಮಾಡ್ತಿದ್ದಾರೆ? ಈಗ ಸಾವಿರಾರು ಮಂದಿ ಬೆಂಗಳೂರಿಗೆ ಕೆಲಸ ಹರಿಸಿ ಬರ್ತಾರೆ, ಒಂದು ಬೆಂಗಳೂರಲ್ಲಿ ಜೀವನ ಕಟ್ಟಿಕೊಳ್ಬೇಕು ಅಂತೇಳಿ. ಆದರೆ ಬೆಂಗಳೂರೇ ಈಗ ಸೇಫೆಸ್ಟ್ ಜಾಗ ಅಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಹೌದು, ಖಂಡಿತ. ಯಾಕೆ ಅಂದರೆ ಇನ್ನೇನು ಬಾಂಬ್ ಇಲ್ಲಿಗೆ ಬಂದು ಹಾಕ್ದಾದ್ಮೇಲೆ ಮನೆಗೆ ಬಂದು ಹಾಕಲ್ಲ ಅನ್ನೋದು ಏನು ಖಂಡಿತ ಹೇಳಿ? ಈಗ ಬಾಂಬ್ ಫ್ರೀ ಆಗಿ ಸಿಗ್ತಿದೆ. ಹೌದು, ಖಂಡಿತ. ಅದಕ್ಕೆ ನೆಕ್ಸ್ಟು ಪಾಕಿಸ್ತಾನ ಆಗೋದ್ರೆ ಖಂಡಿತನೇ ಇಲ್ಲ, ಯಾಕಂದ್ರೆ ಅವ್ರದ್ದು ಫ್ರೀಯಾಗಿ ಸಿಗ್ತಿದೆ. ಇದರಲ್ಲೂ ನೋಡಿ, ಅಲ್ಲಿಂದ ಇಲ್ಲಿಗೆ ಬಂದು ಫ್ರೀಯಾಗಿದೆ. ಸ್ವಾಮಿ, ಇನ್ನೊಂದು ಪಾಯಿಂಟ್ ಕೇಳ್ತೀನಿ. ಇವಾಗ ವಿಧಾನಸೌಧದಲ್ಲೇ ಬಂದು ನಮ್ಮ ಜೈಕಾರ ಹಾಕಿದ್ರಲ್ಲ, ಪಾಕಿಸ್ತಾನ ಜೈಕಾರ ಅಂತ ಹಾಕಿದ್ರಲ್ಲ, ನಮಗೆ ಇಂಡಿಯಾ ಬಿಟ್ಟು ಅವ್ರ ಮೇಲೆ ಆ್ಯಕ್ಷನ್ ತೊಗೊಬೇಕು ಅನ್ನೋದು ವಿಧಾನಸೌಧದಲ್ಲಿರೋರು ಯಾರಿಗೂ ಇದಿಲ್ವಾ? FSL ರಿಪೋರ್ಟ್ ಬಂದ ಮೇಲೆ ಆ್ಯಕ್ಷನ್ ತಗೊಳ್ತೇವೆ ಅಂತ ಹೇಳ್ತಾರೆ. ರಿಪೋರ್ಟ್ ಬಂದು 24 ಗಂಟೆ ಆಯಿತು. ಅವರೆಲ್ಲ ಸುಮ್ಮನೆ ತಾತ್ಕಾಲಿಕ ಮಾತುಗಳು ಇವೆಲ್ಲ. ನೋಡ್ತೀನಿ, ಮಾಡ್ತೀನಿ, ಆರ್ಡ್ರ್ ಬಂದಿಲ್ಲ, ಇವೆಲ್ಲ ಇದು ಕಲ್ಪನೆ ಮಾತುಗಳು. ಆದರೆ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದು ಅಂತ ಹೇಳಿ ಗೊತ್ತಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಅವರು ಪಾಕಿಸ್ತಾನಕ್ಕೆ ಜೈಕಾರ ಹಾಕಲಿಲ್ಲ, ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಮಾಡಿ ಅವರೆಲ್ಲ ಹಿಂದೆಡೆಯಿಂದ ಮಾತು ಉತ್ತರ ಕೊಡ್ತಾರೆ, ನಾನೇ ಪಾಕಿಸ್ತಾನ ಅನ್ನೋ ಥರ ಇದೆ. ಅವರು ಪಕ್ಕಾ ಇಂಡಿಯನ್ ಅಂತ ಡೈರೆಕ್ಟಾಗಿ ಒಪ್ಕೊತಲ್ಲ, ಇಂಡೈರೆಕ್ಟಾಗೆ ಒಪ್ಕೊತಾರೆ ಪಾಕಿಸ್ತಾನದವರು ಅಂತ. ಯಾಕಂದ್ರೆ ಅಲ್ಲಿಂದ ಜೈಕಾರ ಹಾಕ್ಕೊಂಡು ಅವ್ರಿಗೆ ಬೆಂಬಲ ಕೊಡ್ತಾವ್ರೆ. ಬೆಂಬಲ ಕೊಡಬಾರ್ದು ಸರ್. ಗ್ಯಾರಂಟಿ ಅನ್ನೋದು ಸುಳ್ಳು ಸರ್. ನಮ್ಮಿಂದನೇ ಲೂಟಿ ಆಗ್ತಿದೆ ಸರ್. ಇವಾಗ ನಾವು ಟ್ಯಾಕ್ಸ್ ಕಟ್ತಾ ಇರೋದಲ್ಲ ಯಾವುದು ಸರ್? ಇವಾಗ ನಮಗೆ ಓಲಾ ಉಬರು ಕೊಟ್ಟಿದ್ದಾನೆ, ಅದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ತೀರಿ? ಇವಾಗ ರ್ಯಾಪಿಡೋ ಬಿಟ್ಟಿದ್ದಾನೆ, 2 ವೀಲರ್ಗಳು, ಅವ್ರ ವೈಟ್ ಬೋರ್ಡು, ಮೀಟ್ರ್ ಪಾಸಿಂಗ್ ಇಲ್ಲ, FC ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಏನಿಲ್ಲ. ಅವ್ರು ವರ್ಷಕ್ಕೊಂದು ಸತಿ ಇನ್ಶೂರೆನ್ಸ್ ಕಟ್ತಾರೆ. ನಮ್ದು ಎಷ್ಟು ಕಟ್ತೀರಿ ಸರ್? ಎಷ್ಟು ನಮ್ಮದು ಹಂಗೆ ಲಾಸ್ ಆಗ್ತಿದೆ? ನಮಗಿಲ್ಲಿ ದುಡಿಯೋಕ್ಕೆ ಒಂದು 500 ಇಲ್ಲ 600 ರೂಪಾಯಿ ದುಡಿದ್ರೆ ಹೆಚ್ಚು. ಆಟೋ ಬಾಡಿಗೆ ಏನಾಯಿತು, ಗ್ಯಾಸ್ ಏನಾಯಿತು, ನಾವು ಹೆಂಗೆ ಜೀವನ ಮಾಡಬೇಕು? ಅವ್ರು ಫ್ರೀ ಕೊಡ್ತಾ ಇಲ್ಲ ಸರ್, ನಮ್ಮನ್ನು ಲೂಟಿ ಮಾಡ್ತಾರೆ ಸರ್. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದ ಅಭಿವೃದ್ಧಿ ಕಾರ್ಯ ನಡೀತಿದ್ಯಾ ಅಥವಾ ಏನು ನಡೀತಿದೆ? ಅಭಿವೃದ್ಧಿ ಅಂತೂ ಇಲ್ಲ ಸರ್. ಮತ್ತೇನು ನಡೀತಿದೆ ಸರ್? ಎಲ್ಲ ಒಳಗಿಂದ ಲೂಟಿ ಮಾಡ್ತಾ ಇರೋದೇ ಸರ್. ಲೂಟಿ ಮಾಡ್ತಿದ್ದಾರೆ ಅಂತ ಮಾತ್ರ ಹೇಳ್ತೀರಾ? ಹೌದು ಸರ್, ಪಕ್ಕಾ ಸರ್, ನಿಜ. ದೇಶ ವಿರೋಧಿಗಳಿಗೆ ಬೆಂಬಲ ನೀಡ್ತಿದ್ದಾರೆ ಅಂತ ಹೇಳ್ತೀರಾ? ಎರಡೂ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ದೇಶ ವಿರೋಧಿಗಳೇ ಸರ್ ಇವರು. ಕಾಂಗ್ರೆಸ್ ಅಂತ ಹೇಳಿ ದೇಶ ವಿರೋಧಿ ಅಂತ ಹೇಳಿ. ಹೌದು ಸರ್. ಈಗ ನಮ್ಮಲ್ಲಿ ರಾಜಕೀಯದವ್ರು ಸರಿ ಇಲ್ಲ. ಅವರು ವಿಧಾನಸೌಧದೊಳಗೆ ಹೋಗಬೇಕು ಅಂದರೆ ಎಷ್ಟು ಭದ್ರತೆ ಇದೆ ಅಂತ ತಿಳ್ಕೊಬೇಕು. ಅವ್ರು ವಿಧಾನಸೌಧದಲ್ಲಿ ಹೋಗಿ ಜೈಕಾರಕ್ಕೆ ಹೋಗೋದು ತಪ್ಪು. ಅದನ್ನು ತಿಳ್ಕೊಂಡು ನಮ್ಮ ರಾಜಕೀಯದವರು ಏನು ಬೇಕೋ ಅದನ್ನು ತನಿಖೆ ಮಾಡಿ ಇದು ಮಾಡಬೇಕು. ನಿನ್ನೆ ಹೋಟ್ಲಲ್ಲಿ ಇಕ್ಕಿರೋದು ಅಮಾಯಕರು ಪಾಪ ಭಾಳ ಇದು, ಅದನ್ನು ತನಿಖೆ ಮಾಡಿ CC ಕ್ಯಾಮ್ರಾದಾಗೆಲ್ಲ ಓಡಾಡ್ತಾವ್ರು. ಆ ಥರದವ್ರನ್ನ ಹಿಡಿದು ತನಿಖೆ ನಡೆಸಿ ಶಿಕ್ಷೆಗೆ ಒಳಗೊಳಿಸ್ಬೇಕು. ಈಗ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದವರಿಗೆ ಆಗ ಸಿದ್ದರಾಮಯ್ಯ ಅವರಾಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ಅದು ಪಾಕಿಸ್ತಾನಕ್ಕೆ ಜೈಕಾರಕ್ಕೆ ಹೋಗಿದಲ್ಲ, ನಾಸಿರ್ ಹುಸೇನ್ ಸಾಬ್ ಜಿಂದಾಬಾದ್ ಅಂತ ಹೇಳಿ ಕೂಗಿದ್ದು. FSL ರಿಪೋರ್ಟ್ ಬಂದ ಮೇಲೆ ಆ್ಯಕ್ಷನ್ ತಗೊಳ್ತೇವೆ ಅಂತ ಹೇಳ್ತಾರೆ. ಆ ರಿಪೋರ್ಟ್ ಎಲ್ಲಿ ಬರುತ್ತಾರೆ? ರಿಪೋರ್ಟ್ ನಿನ್ನೆ ಬಂದು 24 hours ಆಯಿತು, ಆದರೂ ಆ್ಯಕ್ಷನ್ ತಗೊಳ್ತಿಲ್ಲ. ಈಗ ರಾಜ್ಯಸಭಾ ಸದಸ್ಯರಾದವ್ರು ಮೊನ್ನೆ ಅವರು ನಾಸಿರ್ ಹುಸೇನ್ ಅವ್ರಿಗೆ ಇದ್ರೊಳಗೆ ಹೋಗಿ ಕೂಗಿ ವಿಧಾನಸೌಧದೊಳಗೆ ಮಾಡಿರೋದು ಇವರೇ ರಾಜಕೀಯದವ್ರೆ ಎಲ್ಲ. ಇವರೇ ನಾಸಿರ್ ಹುಸೇನ್ ಅವರ 25 ಮಂದಿಗೆ ಪಾಸ್ ಕೊಟ್ಟಿದ್ದಾರೆ ಒಳಗೆ ಹೋಗಿ. ರಾಜ್ಯದ ಸ್ಥಿತಿ ಈಗ ಬರಗಾಲ ಸ್ಥಿತಿಯಾಗಿದೆ. ಈ ಥರ ಮತ್ತೆ ಹತ್ತಿದ್ರೆ ಪಾಕಿಸ್ತಾನ ಥರನೇ ಆಗೋಗುತ್ತೆ ಇದು. ಅಂದರೆ ದೇಶ ವಿರೋಧಿಗಳಿಗೆ ಬೆಂಬಲ ನೀಡ್ತಿದ್ಯಾ ಕಾಂಗ್ರೆಸ್? ಕಾಂಗ್ರೆಸ್ ಎಲ್ಲ ರಾಜಕೀಯದವ್ರು ಯಾರ್ಯಾರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ದುಡ್ಡಿರೋರೇ ಮಾಡೋದು, ದುಡ್ಡಿಲ್ಲರ ಪಾಪ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡಿರ್ತಾರೆ. ಈಗ ಮಂಗಳೂರಲ್ಲಿ ಒಮ್ಮೆ ಕುಕ್ಕರಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಅದು ಗೊತ್ತು. ಹಾಗೆ DK ಶಿವಕುಮಾರ್ ಅವರು ಹೇಳ್ತಾರೆ ಸಮ್ ಫೆಲೋ ಡಿಡ್ ಸಮ್ ಮಿಸ್ಟೇಕ್ ಅಂತ ಹೇಳ್ತಾರೆ. ಅಂದರೆ ಏನೋ ಒಬ್ಬ ಒಂದು ಮಾಡಿಬಿಟ್ಟ ಅಂತ ಹೇಳಿ. ಆದರೆ ಇದನ್ನು ಕೂಡ ಅದೇ ರೀತಿ ಮಾಡಿ ಸೈಲೆಂಟ್ ಆಗ್ತಾರಾ? ಮೋಸ್ಟ್ಲಿ ಮಾಡ್ಬೋದು, ಹಾಗೆ ಅಂತ ಹೇಳ್ತಾರೆ. ಮಾಡ್ಬೋದು. ಈಗ DJ ಜಲಘಟನೆ ಅದು DJ ಹೇಳಿದ್ದು, ದೇ ಆರ್ ಮೈ ಬ್ರದರ್ಸ್, ನಮ್ಮ ಬ್ರದರ್ಸ್ ಇದು ಹೆಸರನ್ನೇ ಓದ್ತೀರಿ ಅಂತ ಹೇಳ್ತಾರೆ. ಹೌದು, ಅದೇ ರೀತಿ ಇದನ್ನು ಕೂಡ ಹಾಗೆ ಹೇಳಿ ಸೈಲೆಂಟ್ ಹೇಳ್ಬೋದು. ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಏನು ಹೇಳ್ತೀರಿ? ಪ್ರಿಯಾಂಕಾ ಖರ್ಗೆಗೆ ಅವ್ರಿಗೆ ಏನು ಗೊತ್ತ್ರಿ? IT ಮಿನಿಸ್ಟರ್ ಸರ್. ಅದೇ ಗೊತ್ತು. ಈಗ ಅಷ್ಟೇ ಮಲ್ಲಿಕಾರ್ಜುನ ಅವ್ರ ಮಗ ಅಂತೇಳಿ ಇದಾಗಿದ್ದಾರೆ. ಮಲ್ಲಿಕಾರ್ಜುನ ಅವ್ರ ಮಗ ಅಂತೇಳಿ ಅವರು ವಿನ್ ಆದದ್ದು ಅಂತ ಹೇಳಿ ಅಷ್ಟೇ.
ಪ್ರಿಯಾಂಕಾ ಖರ್ಗೆ ಅವರಿದ್ರಿಂದ ಏನೂ ಆಗಿಲ್ಲ, ಅವರ ಸ್ವಂತ ಏನಿಲ್ಲ ಅಂತ ಹೇಳ್ತಾರೆ. ಅಂತ ಏನಿಲ್ಲ ಅವ್ರದ್ದೆಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.